ಇವತ್ತಿನ ಈ ವಿಡಿಯೋನಲ್ಲಿ ನಾನು ನಿಮಗೆ ಎಕ್ಸ್ಪ್ಲೇನ್ ಮಾಡ್ತೇನೆ US ವಿರುದ್ಧ ಇರಾನ್ ನಡುವೆ ನಡೆಯುತ್ತಿರುವ ವಾರ್ ಸಿಚುವೇಶನ್ ನಿಜವಾಗ್ಲೂ ಎಷ್ಟು ಡೇಂಜರಸ್ ಅನ್ನೋದು, ಯಾಕೆ ಆಯಿಲ್ ಪ್ರೈಸಸ್ $100+ ದಾಟಿದೆ ಮತ್ತು ಸ್ಟ್ರೇಟ್ ಆಫ್ ಹೊರ್ಮುಜ್ ಯಾಕೆ ಇಡೀ ಜಗತ್ತಿಗೆ ಅತ್ಯಂತ ಮುಖ್ಯ ಅನ್ನೋದು. ಇದಕ್ಕೆ ಜೊತೆಗೆ ಈ ಕಾನ್ಫ್ಲಿಕ್ಟ್ ಕಾರಣಕ್ಕೆ ಇಂಡಿಯಾಸ್ ಇಕಾನಮಿ ಮತ್ತು ರುಪಿ ಮೇಲೆ ಏನು ಇಂಪ್ಯಾಕ್ಟ್ ಆಗುತ್ತಿದೆ ಮತ್ತು ಕಾಮನ್ ಪೀಪಲ್ ಡೈಲಿ ಲೈಫ್ ಮೇಲೆ ಇದು ಹೇಗೆ ಎಫೆಕ್ಟ್ ಮಾಡ್ತಿದೆ ಅನ್ನೋದನ್ನು ನಾನು ನಿಮಗೆ ಸ್ಪಷ್ಟವಾಗಿ ಎಕ್ಸ್ಪ್ಲೇನ್ ಮಾಡ್ತೇನೆ. ಸರಳವಾಗಿ ಹೇಳೋದಾದ್ರೆ ಇದು ಕೇವಲ ವಾರ್ ಸ್ಟೋರಿ ಅಲ್ಲ, ಇದು ಹೇಗೆ ಒಂದು ಗ್ಲೋಬಲ್ ಕ್ರೈಸಿಸ್ ಆಗುತ್ತಿದೆ ಅನ್ನೋದನ್ನ ಈ ವಿಡಿಯೋನಲ್ಲಿ ಸಂಪೂರ್ಣವಾಗಿ ತಿಳಿಸ್ತೇನೆ. ಯುನೈಟೆಡ್ ಸ್ಟೇಟ್ಸ್ ಮತ್ತು ಇರಾನ್ ನಡುವಿನ ಟೆನ್ಷನ್ ತುಂಬಾ ಹೆಚ್ಚಾಗಿದೆ ಮತ್ತು ಸಿಚುವೇಶನ್ ಇನ್ನೂ ಕ್ಲಿಯರ್ ಆಗಿಲ್ಲ. ರಿಪೋರ್ಟ್ಸ್ ಪ್ರಕಾರ ಅಟ್ಯಾಕ್ಸ್ ಮತ್ತು ಕೌಂಟರ್ ಅಟ್ಯಾಕ್ಸ್ ನಡೆಯುತ್ತಿರುವುದರಿಂದ ಶಿಪ್ಪಿಂಗ್ ರೂಟ್ಸ್, ವಿಶೇಷವಾಗಿ ಸ್ಟ್ರೇಟ್ ಆಫ್ ಹೊರ್ಮುಜ್ ತುಂಬಾ ರಿಸ್ಕಿ ಆಗಿದೆ. ಇದು ವರ್ಲ್ಡ್ ಆಯಿಲ್ ಸಪ್ಲೈನ ಪ್ರಮುಖ ಮಾರ್ಗವಾಗಿದ್ದು ಸುಮಾರು 20% ಆಯಿಲ್ ಇಲ್ಲಿ ಹೋಗ್ತದೆ. ಆದ್ದರಿಂದ ಇಲ್ಲಿ ಸಮಸ್ಯೆ ಬಂದ್ರೆ ಅದರ ಪರಿಣಾಮ ಎಂಟೈರ್ ವರ್ಲ್ಡ್ಗೆ ತಾಗುತ್ತದೆ. ಈ ಟೆನ್ಷನ್ ಕಾರಣಕ್ಕೆ ಆಯಿಲ್ ಪ್ರೈಸಸ್ ಈಗಾಗಲೇ $100+ ದಾಟಿವೆ ಮತ್ತು ಮಾರ್ಕೆಟ್ಸ್ ಡೌನ್ ಆಗಿವೆ. ಯಾಕೆಂದ್ರೆ ಏಷ್ಯಾ ದೇಶಗಳು ಮಿಡಲ್ ಈಸ್ಟ್ ಆಯಿಲ್ ಮೇಲೆ ಹೆಚ್ಚು ಡಿಪೆಂಡ್ ಆಗಿವೆ. ಇದರ ಡೈರೆಕ್ಟ್ ಇಂಪ್ಯಾಕ್ಟ್ ಕಾಮನ್ ಪೀಪಲ್ ಮೇಲೆ ಬೀಳುತ್ತಿದೆ. ಪೆಟ್ರೋಲ್ ಪ್ರೈಸ್ ಹೆಚ್ಚಾಗುತ್ತಿದೆ, ಫುಡ್ ಪ್ರೈಸಸ್ ಏರಿಕೆಯಾಗುತ್ತಿದೆ, ಫ್ಲೈಟ್ಸ್ ಡೆಲೇ ಅಥವಾ ಕ್ಯಾನ್ಸಲ್ ಆಗುತ್ತಿವೆ ಮತ್ತು ಓವರ್ ಆಲ್ ಇಕಾನಮಿ ಸ್ಲೋ ಆಗುತ್ತಿದೆ. ಇಂಡಿಯಾಗೂ ಇದು ದೊಡ್ಡ ಕನ್ಸರ್ನ್, ಯಾಕೆಂದ್ರೆ ನಮ್ಮ ದೇಶವು ಆಯಿಲ್ ಇಂಪೋರ್ಟ್ ಮೇಲೆ ಡಿಪೆಂಡ್ ಆಗಿದೆ. ಈ ಕಾನ್ಫ್ಲಿಕ್ಟ್ ಪರಿಣಾಮವಾಗಿ ಇಂಡಿಯನ್ ರುಪಿ ವ್ಯಾಲ್ಯೂ ಕೂಡ ಪ್ರೆಷರ್ಗೆ ಒಳಗಾಗುತ್ತಿದೆ. ಇತ್ತೀಚಿನ ಅಪ್ಡೇಟ್ಸ್ ಪ್ರಕಾರ ಸಿಚುವೇಶನ್ ಇನ್ನೂ ತುಂಬಾ ಡೇಂಜರಸ್ ಆಗೇ ಇದೆ ಮತ್ತು ವಾರ್ ಇನ್ನೂ ನಿಲ್ಲೋ ಲಕ್ಷಣ ಕಾಣಿಸುತ್ತಿಲ್ಲ. ಡೊನಾಲ್ಡ್ ಟ್ರಂಪ್ ಹೇಳಿದಂತೆ US ಮಿಲಿಟರಿ ಆಪರೇಷನ್ಸ್ ಮುಂದುವರಿಯುತ್ತಿವೆ, ಆಬ್ಜೆಕ್ಟಿವ್ಸ್ ನಿಯರ್ಲಿ ಕಂಪ್ಲೀಟ್ ಅಂತ ಹೇಳಿದ್ರು ಕ್ಲಿಯರ್ ಎಂಡ್ ಡೇಟ್ ಇಲ್ಲ. ಮೀನ್ವೈಲ್ ಇರಾನ್ ಮತ್ತು US ನಡುವೆ ಮಿಸೈಲ್ ಹಾಗೂ ಡ್ರೋನ್ ಅಟ್ಯಾಕ್ಸ್ ಇನ್ನೂ ನಡೆಯುತ್ತಿವೆ. ಇದರಿಂದ ಟೆನ್ಷನ್ ಇನ್ನಷ್ಟು ಹೆಚ್ಚಾಗಿದೆ. ಆಯಿಲ್ ಪ್ರೈಸಸ್ ಮತ್ತೆ $106 $108 ವರೆಗೆ ರೇಂಜ್ಗೆ ಏರಿಕೆಯಾಗಿವೆ. ಯಾಕೆಂದ್ರೆ ಸಪ್ಲೈ ಡಿಸ್ರಪ್ಷನ್ ಮತ್ತು ವಾರ್ ಫಿಯರ್ ಇನ್ನೂ ಮುಂದುವರಿಯುತ್ತಿದೆ. ವಿಶೇಷವಾಗಿ ಸ್ಟ್ರೇಟ್ ಆಫ್ ಹಾರ್ಮುಜ್ ಇನ್ನೂ ಸ್ಟೇಬಲ್ ಆಗಿಲ್ಲ. ಇದು ವರ್ಲ್ಡ್ ಆಯಿಲ್ ಸಪ್ಲೈಗೆ ದೊಡ್ಡ ಥ್ರೆಟ್ ಆಗಿದೆ. ಇನ್ನೂ ಡೇಂಜರಸ್ ವಿಷಯ ಏನಂದ್ರೆ ಇಸ್ರಾಯೇಲ್ ಹಾಗೂ ಇತರ ಗ್ರೂಪ್ಸ್ ಕೂಡ ಇನ್ವಾಲ್ವ್ ಆಗುವ ಸಾಧ್ಯತೆ ಇದೆ. ಇದರಿಂದ ಫುಲ್ ಮಿಡಲ್ ಈಸ್ಟ್ ವಾರ್ ಆಗುವ ರಿಸ್ಕ್ ಹೆಚ್ಚಾಗಿದೆ. ಸಿಚುವೇಶನ್ ಇನ್ನೂ ಕಂಟ್ರೋಲ್ಗೆ ಬಂದಿಲ್ಲ ಮತ್ತು ಮುಂದಿನ ಕೆಲವು ದಿನಗಳು ಎಂಟೈರ್ ವರ್ಲ್ಡ್ಗೆ ತುಂಬಾ ಕ್ರಿಟಿಕಲ್ ಆಗಿವೆ.